ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದಲ್ಲಿ ಓರ್ವರಿಗೆ ಗಂಭೀರವಾದಂತ ಗಾಯ ಆಗಿದೆ. ಕಾಲ್ತುಳಿತದಲ್ಲಿ 20ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆಗಿರುವಂತಹ ಕಾಲ್ತುಳಿತ ಇದು. ನೂಕುನುಗ್ಗಲು, ತಳ್ಳಾಟ ಎಲ್ಲವೂ ಕೂಡ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಒಬ್ಬರಿಗೆ ಗಂಭೀರವಾದಂತಹ ಗಾಯ ಆಗಿದೆ. 20ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ ನೂಕುನುಗ್ಗಲಿನಲ್ಲಿ ಸಿಲುಕಿ. ಈ ಮೂಲಕವಾಗಿ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತಾ ಇದೆ. ಯಾಕಂತಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಅಭಿಮಾನಿಗಳು ಈ ಸಂದರ್ಭದಲ್ಲಿ ಕಾಲ್ತುಳಿತದಲ್ಲಿ ಓರ್ವರಿಗೆ ಗಾಯ ಆಗಿ 20ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ. ಹಾಗಾಗಿನೇ ಆಗ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಲಾಠಿ ಚಾರ್ಜ್ ಕೂಡ ಮಾಡಲಾಗಿತ್ತು. ಸದ್ಯ ಗಾಯಾಳುಗಳನ್ನ ಬೌರಿಂಗ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಕಾಲ್ತುಳಿತದಲ್ಲಿ ಈಗ 20ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿದ್ದಾರೆ. ಓರ್ವರಿಗೆ ಗಂಭೀರವಾದಂಥ ಪರಿಸ್ಥಿತಿ ಇದೆ, ಗಾಯ ಆಗಿದೆ. ಅವ್ರನ್ನ ಸದ್ಯ ಆಸ್ಪತ್ರೆಗೆ ರವಾನಿಸುವಂತ ಕೆಲಸ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆ ಹತ್ತ ಅವರನ್ನ ರವಾನೆ ಮಾಡಿದ್ದಾರೆ. ಈ ಮೂಲಕವಾಗಿ ಜನ ಸಾಗರವೇ ಸೇರಿದೆ. ಪರಿಸ್ಥಿತಿಯನ್ನ ನಿಭಾಯಿಸುತ್ತಿದ್ದಾರೆ ಪೊಲೀಸರು. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೇವೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ದೃಶ್ಯಾವಳಿ. ಸೊ ನೂಕುನುಗ್ಗಲು ಹೇಗಿದೆ, ಯಾವ ರೀತಿಯಾಗಿ ಆ ಪರಿಸ್ಥಿತಿಯನ್ನ ನಿಭಾಯಿಸುತ್ತಿದ್ದಾರೆ, ಜನ ಹೇಗೆ ಸೇರಿದ್ದಾರೆ. ಒಂದು ಕಡೆ ಲಾಠಿ ಚಾರ್ಜ್ ಕೂಡ ಮಾಡಿದ್ರು ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ. ಇಂಥ ಸಂದರ್ಭದಲ್ಲಿ ನೂಕುನುಗ್ಗ ಸಾಮಾನ್ಯವಾಗಿ ಆಗುತ್ತೆ. ಯಾಕಂದ್ರೆ ಕೆಲವೊಂದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಆ ಸಂದರ್ಭದಲ್ಲಿ. ಯಾಕಂದ್ರೆ ಜನ ಒಂದಿಷ್ಟು ಎನರ್ಜೆಟಿಕ್ ಆಗಿರ್ತಾರೆ, ಖುಷಿಯ ಸಂಭ್ರಮ ಇರುತ್ತೆ. ಗೊತ್ತಿದ್ದು ಗೊತ್ತಿಲ್ಲದನ್ನು ನೂಕುನುಗ್ಗಲಾಗುತ್ತೆ, ತಳ್ಳಾಟಗಳಾಗುತ್ತೆ. ಮುಂದೆ ಹೋಗ್ಬೇಕು, ನಾವು ಫಸ್ಟ್ ಹೋಗ್ಬೇಕೆನ್ನುವಂಥ ಸಣ್ಣ ಪುಟ್ಟ ತಳ್ಳಾಟಗಳೇ ದೊಡ್ಡ ಮಟ್ಟದಕ್ಕಾಗತ್ತೆ. ದೃಶ್ಯ ನೋಡ್ತಾ ಇದ್ದೀವಲ್ಲ, ಇದು ಸ್ಟೇಡಿಯಂ ಒಳಗಡೆ ಅಭಿಮಾನಿಗಳು ಹೋಗ್ತಾ ಇರುವಂಥ ದೃಶ್ಯಗಳು. ಗೇಟ್ ಬಳಿಯಲ್ಲಿ ಕೆಲವೊಂದಿಷ್ಟು ಪರಿಸ್ಥಿತಿಯನ್ನು ನಿಭಾಯಿಸ್ತಿದ್ದಾರೆ. ಆದರೆ ಅಭಿಮಾನಿಗಳು ಅತ್ಯಂತ ಜೋಶಲ್ಲಿ ನಾವು ಒಳಗೆ ಹೋಗಬೇಕು, ನೋಡಬೇಕು, ಹೋಗಿ ಕೂತ್ಕೊಂಡ್ರೆ ಸಾಕು. ಸ್ಟೇಡಿಯಂ ಒಳಗಡೆ ಎಲ್ಲಾದರೂ ಜಾಗ ಸಿಗಲಿ,